ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ನಿಮಗೆ ಎನೋಬ್ಲಿಸ್ ಕ್ರೀಮ್ ಅನ್ನುವ ಒಂದು ಆಯಿಂಟ್ಮೆಂಟ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಎನೋಬ್ಲಿಸ್ ಅನ್ನುವಂಥ ಒಂದು ಕ್ರೀಮಿನ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸಮರ್ಥ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಎನೋಬ್ಲಿಸ್ ಕ್ರೀಮ್ ಅನ್ನುವಂಥದ್ದು ತಯಾರು ಮಾಡ್ತು. ಮತ್ತು ಇದು ಎಷ್ಟು ಗ್ರಾಮ್ ಇರುತ್ತೆ ಅಂತ ನೋಡೋದಾದ್ರೆ ನಿಮಗೆ ಇದು ಅವೈಲೇಬಲ್ ನೋಡೋದಾದ್ರೆ ನಿಮಗೆ 30 ಗ್ರಾಮ್ ಇರುತ್ತೆ. 30 ಗ್ರಾಮ್ ಅಂತಂದರೆ ನಿಮಗೆ ಒಂದು ಕ್ರೀಮ್ 30 ಗ್ರಾಮ್ ಇರುತ್ತೆ. ಅದ್ರ ಜೊತೆಗೆ ಏನೆಲ್ಲ ಒಂದು ಬಾಕ್ಸಲ್ಲಿ ಏನೆಲ್ಲ ಕೊಡ್ತಾರೆ ಅಂತಂದರೆ ಗ್ಲೌಸ್, ನಿಮಗೆ ಒಂದು ಪೇರ್ ಗ್ಲೌಸ್ ಕೊಡ್ತಾರೆ. ಮತ್ತು ಅದರ ಜೊತೆಗೆ ಅಪ್ಲಿಕೇಟರ್ ಸಹ ಏನು ಮಾಡ್ತಾರೆ ಈ ಒಂದು ಬಾಕ್ಸಲ್ಲಿ ಏನು ಮಾಡ್ತಾರೆ ನಿಮಗೆ ಕೊಡ್ತಾರೆ. ಮತ್ತು ಇದರಲ್ಲಿರುವಂಥ ಕೆಲವೊಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮನ್ನು ನಾವು ನೋಡೋದಾದ್ರೆ 2 ರೀತಿ ನಿಮಗೆ ಒಂದು ಮಾಲಿಕ್ಯೂಲ್ ನೇಮ್ ಸಿಗ್ತಾವೆ. ಯಾವ್ಯಾವ ಅಂತ ನೋಡೋದಾದ್ರೆ ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು ನಿಮಗೆ ನೈಫಿಡೈಫಿನ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ನೇಮ್ ಸಿಗುತ್ತೆ. ಅದು 0.3% ವೇಟ್ ಬೈ ವೇಟ್ ಇರುತ್ತೆ. ಮತ್ತು ಲಿಡೋಕೇನ್ ಬಂದುಬಿಟ್ಟು 1.5% ಇರುತ್ತೆ ವೇಟ್ ಬೈ ವೇಟ್. ಏನೆಲ್ಲ ಕೆಲಸ ಮಾಡುತ್ತಂತ ನಾವು ಇದರಲ್ಲಿ ನೋಡೋದಾದ್ರೆ ಲಿಡೋಕೇನ್ ಬಂದುಬಿಟ್ಟು ನಿಮಗೆ ಎನಸ್ತೇಷಿಯಾಗಿ ಕೆಲಸ ಮಾಡುತ್ತೆ. ಮತ್ತು ನೈಫಿಡೈಫಿನ್ ಬಂದುಬಿಟ್ಟು ನಿಮಗೆ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಆಗಿ ಈ ಒಂದು ಮೆಡಿಸಿನಲ್ಲಿ ಕಾಂಬಿನೇಷನಲ್ಲಿ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಒಂದು ಎನೋಬ್ಲಿಸ್ ಕ್ರೀಮ್ ಅನ್ನುವಂಥದ್ದನ್ನು ನೋಡೋದಾದ್ರೆ ಎನೋಬ್ಲಿಸ್ ಕ್ರೀಮ್ ಬಂದುಬಿಟ್ಟು ನಿಮಗೆ ಮೇನ್ಲಿ ಬಂದುಬಿಟ್ಟು ಎನಲ್ ಫಿಶರ್ಸ್ಗೆ ಇದನ್ನು ಇದಂದರೆ ಯೂಸ್ ಮಾಡ್ತಾರೆ. ಎನಲ್ ಫಿಶರ್ಸ್ಗೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಎನಸ್ ಪಾರ್ಟಲ್ಲಿ ಏನಾಗುತ್ತೆ ಅಂದ್ರೆ ಅದು ಒಂದು ಕಟ್ ರೀತಿ ಇರುತ್ತೆ. ಆ ಒಂದು ಆ ರೀತಿ ಆಗಬಾರ್ದು ಅಂತ ಆ ರೀತಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಕಡಿಮೆ ಮಾಡಲಿಕ್ಕೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಎನಸ್ ಪಾರ್ಟಲ್ಲಿ ಅಥವಾ ಒಂದು ಈ ನೀವು ಸ್ಟೂಲ್ಸ್ ಪಾಸ್ ಮಾಡಬೇಕಾದ್ರೆ ಒಂದು ಪೇನ್ ಇತ್ತಂತಂದ್ರೆ, ಸ್ವೆಲ್ಲಿಂಗ್ ಇತ್ತಂದರೆ, ಇಚ್ಚಿಂಗ್ ಮತ್ತು ಡಿಸ್ಕಂಫರ್ಟ್ ಆಗ್ತಾ ಇತ್ತಂದ್ರೆ ಸಹ ಏನು ಮಾಡ್ಬೇಕಂದ್ರೆ ಈ ಒಂದು ಈ ಒಂದು ಮೆಡಿಸಿನನ್ನು ಏನು ಮಾಡಬೇಕು, ಎನೋಬ್ಲಿಸ್ ಕ್ರೀಮನ್ನು ಏನು ಮಾಡ್ತಾರೆ ನಿಮಗೆ ಯೂಸ್ ಮಾಡಲಿಕ್ಕೆ ಹೇಳ್ತಾರೆ ಸರ್. ಸೈಡ್ ಎಫೆಕ್ಟ್ ಯಾವುದೇ ರೀತಿ ಇಲ್ಲ. ಇನ್ ಕೇಸ್ ಸೈಡ್ ಎಫೆಕ್ಟ್ ಅಂದರೆ ಇಚ್ಚಿಂಗ್ ಆಗ್ತಾ ಇತ್ತು ಅಂದರೆ ಆ ಒಂದು ಮೆಡಿಸಿನ್ ಡಿಸ್ಕಿನ ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಈ ಒಂದು ಮೆಡಿಸಿನನ್ನು, ಈ ಒಂದು ಆಯಿಂಟ್ಮೆಂಟನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಈ ಒಂದು ಕ್ರೀಮನ್ನು ಯೂಸ್ ಮಾಡೋಕ್ಕಿಂತ ಮುಂಚೆಗೆ ಡಾಕ್ಟರ್ ಕನ್ಸಲ್ಟನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ ನೀವು ಈ ಕ್ರೀಮನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ಅಪ್ಲೈ ಮಾಡ್ಕೊಂಡು ಆದಮೇಲೆ ಆಗಿರ್ಬೋದು ಚೆನ್ನಾಗಿ ಏನು ಮಾಡೋಕ್ಕೆ ಒಂದು ಹ್ಯಾಂಡ್ ವಾಶನ್ನು ಮಾಡಬೇಕಾಗತ್ತೆ. ಮತ್ತು ಇದನ್ನು ಯಾವ ಒಂದು ಭಾಗದಲ್ಲಿ ಆಗಿರ್ತದೋ ಆ ಒಂದು ಭಾಗದಲ್ಲಿ ಮಾತ್ರ ಈ ಒಂದು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಮತ್ತು ಈ ಯಾವೊಂದು ಭಾಗದಲ್ಲಿ ನೀವು ಅಪ್ಲೈ ಮಾಡ್ತಿದ್ರೋ ಆ ಒಂದು ಭಾಗದಲ್ಲಿ ಏನು ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಮತ್ತು ಡ್ರೈ ಆಗೋ ಮಟನು ಆ ಒಂದು ಜಾಗವನ್ನು ಏನು ಬಿಡಬೇಕಾಗತ್ತೆ. ಇದಿಷ್ಟು ಇದರ ಒಂದು ಪ್ರೊಸೀಜರ್ ಏನು ಅಪ್ಲೈ ಗಮನಿಸಬೇಕಾದಂಥ ಒಂದು ಪಾಯಿಂಟ್ಸ್ ಅಂತ ಹೇಳ್ಬೋದು ಸ್ನೇಹಿತರು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.